ನಮಸ್ಕಾರ ಕನ್ನಡದ ಕಣ್ಮಣಿಗಳೇ, ವೆಲ್ಕಮ್ ಟು ಮೈ ರಿವ್ಯೂ. ಇವತ್ತು ನಾವು ಮಾತಾಡ್ತಿರೋದು ಜೆಸಿ ದ ಯೂನಿವರ್ಸಿಟಿ ಬಗ್ಗೆ. ಈ ಸಿನಿಮಾ ಬರೀ ಕಾಲೇಜ್ ಸ್ಟೋರಿನಾ ಅಥವಾ ಅದಕ್ಕಿಂತ ಮೇಲೇನಾದ್ರೂ ಇದ್ಯಾ? ಬನ್ನಿ ದುಮ್ಮುರೋ ದುಮ್ಮು ಅಂತ ಶುರು ಮಾಡೋಣ. ನೋಡಿ ಗುರು, ಸ್ಯಾಂಡಲ್ವುಡ್ನಲ್ಲಿ ಹೊಸಬ್ರು ಬಂದ್ರೆ ಹಬ್ಬಾನೆ. ಅದ್ರಲ್ಲೂ ನಮ್ಮ ಡಾಲಿ ಧನಂಜಯ್ ಅವರ ಡಾಲಿ ಪಿಕ್ಚರ್ಸಿಂದ ಬರ್ತಿದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜೋರಾಗೇ ಇರುತ್ತೆ ಅಲ್ವಾ? ಚೇತನ್ ಜಯರಾಮ್ ಡೈರೆಕ್ಷನ್, ಸೂರ್ಯ ಪ್ರಖ್ಯಾತ್ ಎಂಟ್ರಿ. ಟೈಟಲ್ ನೋಡಿದ್ರೆ ಯೂನಿವರ್ಸಿಟಿ ಅಂತ ಇದೆ, ಆದ್ರೆ ಒಳಗಡೆ ಬರೀ ಬುಕ್ಕು ಪೆನ್ನು ಮಾತ್ರ ಇಲ್ಲ, ಲಾಂಗು ಮಚ್ಚು ಕೂಡ ಇದೆ ಅನ್ನೋದು ಟ್ರೈಲರ್ ನೋಡಿದ್ರೇನೆ ಗೊತ್ತಾಗುತ್ತೆ. ಇದು ಬರೀ ಒಂದು ಮಾಸ್ ಸಿನಿಮಾ ಅಲ್ಲ, ಇದರಲ್ಲಿ ಒಂದು ಎಮೋಷನ್ ಇದೆ, ಮಿಡಲ್ ಕ್ಲಾಸ್ ಲೈಫ್ ಇದೆ, ಒಬ್ಬ ಹೊಸ ಹೀರೋ. ಮೊದಲ ಸಿನಿಮಾದಲ್ಲೇ ಇಷ್ಟು ದೊಡ್ಡ ಮಟ್ಟದ ಬಿಲ್ಡಪ್ ತಗೋಬೋದಾ? ಈ ಸಿನಿಮಾ ಥಿಯೇಟರ್ನಲ್ಲಿ ಬೆಂಕಿ ಹಚ್ಚುತ್ತಾ ಅಥವಾ ತಣ್ಣಗಾಗುತ್ತಾ? ಎಲ್ಲದಕ್ಕೂ ಉತ್ತರ ಇಲ್ಲಿದೆ. ಕಥೆ ಸಿಂಪಲ್ ಆಗಿ ಕಾಣಿಸುತ್ತೆ, ಆದ್ರೆ ಎಳೆ ತುಂಬಾ ಸ್ಟ್ರಾಂಗ್ ಬಾಸ್. ನಮ್ಮ ಹೀರೋ ಮ್ಯಾಡಿ ಅಲಿಯಾಸ್ ಮಧುಸೂದನ್, ಫೈನಲ್ ಇಯರ್ ಸ್ಟೂಡೆಂಟ್. ಲೈಫ್ ತುಂಬಾ ಕಲರ್ಫುಲ್, ಆದ್ರೆ ಲೈಫ್ ಅಂದ್ರೆ ಬರೀ ಕಾಲೇಜ್ ಕ್ಯಾಂಪಸ್ ಅಲ್ಲ ಅಲ್ವಾ? ಅಲ್ಲೊಂದು ಟ್ವಿಸ್ಟ್ ಸಿಗುತ್ತೆ. ಒಂದು ಕಡೆ ಪ್ರಿನ್ಸಿಪಲ್ ಥರ ಇರೋ ಖಡಕ್ ಅಪ್ಪ, ಇನ್ನೊಂದು ಕಡೆ ಅಮ್ಮನ ಪ್ರೀತಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೆಂಟಿಮೆಂಟ್ಸ್. ಯಾವಾಗ ಈ ಸ್ಮೂತ್ ಲೈಫ್ಗೆ ಅಂಡರ್ ವರ್ಲ್ಡ್ ಲಿಂಕ್ ಸಿಗುತ್ತೋ ಅಲ್ಲಿಂದ ಶುರುವಾಗುತ್ತೆ ಅಸಲಿ ಆಟ. ಇದು ಬರೀ ರೌಡಿಸಂ ಕಥೆ ಅಲ್ಲ, ಇದೊಂದು ಜರ್ನಿ. ಒಬ್ಬ ಮುಗ್ಧ ಹುಡುಗ ಹೇಗೆ ಸಂದರ್ಭಗಳಿಗೆ ಸಿಕ್ಕಾಕೊಳ್ತಾನೆ ಮತ್ತೆ ಅದರಿಂದ ಹೇಗೆ ಮೇಲೆದ್ದು ಬರ್ತಾನೆ ಅನ್ನೋದೇ ಜೆಸಿ ದ ಯೂನಿವರ್ಸಿಟಿ. ಇಲ್ಲಿ ಲವ್ ಇದೆ, ಸ್ನೇಹ ಇದೆ, ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಪ್ಪ ಮಗನ ಎಮೋಷನ್ ಇದೆ. ಶಿವನು ಹಿಡಿದರೆ ಬಂಗಿಯಂತೆ ಅನ್ನೋ ಥರ ಹೀರೋ ಏನೇ ಮಾಡಿದ್ರೂ ಅದಕ್ಕೊಂದು ಕಾರಣ ಇರುತ್ತೆ ಗುರು. ಈಗ ಟೆಕ್ನಿಕಲ್ ವಿಷಯಕ್ಕೆ ಬರೋಣ. ಫಸ್ಟ್ ಹೇಳಬೇಕಿರೋದು ಮ್ಯೂಸಿಕ್ ಬಗ್ಗೆ. ರೋಹಿತ್ ಸೋವರ್ ಅವರ ಬಿಜಿಎಂ ಬಗ್ಗೆ ಒಂದೇ ಮಾತು ಹೇಳಬೇಕು ಅಂದ್ರೆ, ದುಮ್ಮುರೋ ದುಮ್ಮು ಬಿಡಬೇಡ ದುಮ್ಮು. ಹೌದು ಬಾಸ್, ಥಿಯೇಟರ್ನಲ್ಲಿ ಸೌಂಡ್ ಸಿಸ್ಟಮ್ ಅದರಿಗೋ ಹಾಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಎಷ್ಟೋ ಕಡೆ ಸೀನ್ ವೀಕ್ ಅನ್ಸಿದ್ರೂ ಮ್ಯೂಸಿಕ್ ಅದನ್ನ ಲಿಫ್ಟ್ ಮಾಡುತ್ತೆ. ಮಾಸ್ತಿಯವರ ಡೈಲಾಗ್ಸ್ ಬಗ್ಗೆ ಹೇಳೋದೇ ಬೇಡ, ಪಂಚಿಂಗ್ ಆಗಿದೆ, ಸ್ಟ್ರೈಟ್ ಟು ದ ಹಾರ್ಟ್ ನಾಟುತ್ತೆ. ಕಾರ್ತಿಕ್ ಅವರ ಕ್ಯಾಮರಾ ವರ್ಕ್ ಕಾಲೇಜ್ನ ಕಲರ್ಫುಲ್ ಆಗಿ ತೋರಿಸೋದ್ರ ಜೊತೆಗೆ ಅಂಡರ್ ವರ್ಲ್ಡ್ನ ಕತ್ತಲೆಯನ್ನು ಅಷ್ಟೇ ರಗಡ್ಡಾಗಿ ತೋರಿಸಿದೆ. ಎಡಿಟಿಂಗ್ ದೀಪು ಎಸ್ ಕುಮಾರ್ ಅವ್ರದ್ದು. ಫಸ್ಟ್ ಹಾಫ್ ಅಂತೂ ರಾಕೆಟ್ ಸ್ಪೀಡ್ನಲ್ಲಿ ಹೋಗುತ್ತೆ, ಆದರೆ ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಕತ್ರಿ ಹಾಕ್ಬೋದಿತ್ತು ಅನ್ನೋದು ನನ್ನ ಫೀಲಿಂಗ್. ಈಗ ಪರ್ಫಾರ್ಮೆನ್ಸ್ ಮ್ಯಾಟರ್. ಹೀರೋ ಸೂರ್ಯ ಪ್ರಖ್ಯಾತ್, ಇದು ಇವರ ಫಸ್ಟ್ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಗುರು. ಸ್ಕ್ರೀನ್ ಪ್ರೆಸೆನ್ಸ್ ಅಷ್ಟು ಚೆನ್ನಾಗಿದೆ. ಆಟಿಟ್ಯೂಡ್, ಆಕ್ಷನ್, ಡ್ಯಾನ್ಸ್ ಎಲ್ಲದರಲ್ಲೂ ಫುಲ್ ಮಾರ್ಕ್ಸ್. ಫ್ಯೂಚರ್ನಲ್ಲಿ ಇವರು ದೊಡ್ಡ ಮಾಸ್ ಹೀರೋ ಆಗೋ ಲಕ್ಷಣಗಳೆಲ್ಲ ಇದೆ. ಬಾಡಿ ಲ್ಯಾಂಗ್ವೇಜ್ ಸೂಪರ್ ಆಗಿದೆ, ತೆಲುತದೆ ಬಾಡಿ ಅನ್ನೋ ಥರ ಫ್ಲೋ ಇದೆ ಅವರ ಆಕ್ಟಿಂಗ್ನಲ್ಲಿ. ಇನ್ನು ಸಿನಿಮಾದ ನಿಜವಾದ ಪಿಲ್ಲರ್ ಅಂದ್ರೆ ನಮ್ಮ ರಂಗಾಯಣ ರಘು ಸರ್. ಎಂಥ ಆಕ್ಟಿಂಗ್ ಗುರು! ಒಬ್ಬ ಮಿಡಲ್ ಕ್ಲಾಸ್ ಅಪ್ಪನ ಪಾತ್ರದಲ್ಲಿ ಅವರು ಜೀವಿಸಿದ್ದಾರೆ. ಅವ್ರ ಕಣ್ಣಲ್ಲಿ ನೀರ್ ಬಂದ್ರೆ ಆಡಿಯನ್ಸ್ ಕಣ್ಣಲ್ಲೂ ನೀರ್ ಬರುತ್ತೆ. ಕ್ಲೈಮ್ಯಾಕ್ಸ್ ಕಡೆ ಅವ್ರ ಪರ್ಫಾರ್ಮೆನ್ಸ್ ನೋಡ್ತಿದ್ರೆ ಎದೆ ಭಾರ ಆಗುತ್ತೆ. ಭಾವನಾ ರೆಡ್ಡಿ ಅವರು ಕ್ಯೂಟಾಗಿ ಕಾಣಿಸಿದ್ದಾರೆ, ಕೊಟ್ಟಿರೋ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ವಿಲನ್ ಗ್ಯಾಂಗ್, ಫ್ರೆಂಡ್ಸ್ ಗ್ಯಾಂಗ್ ಎಲ್ಲರೂ ಅವರವ್ರ ಕೆಲಸನ ನೀಟಾಗಿ ಮಾಡಿದ್ದಾರೆ. ಈಗ ನೇರ ವಿಷಯಕ್ಕೆ ಬರೋಣ. ಪ್ಲಸ್ ಪಾಯಿಂಟ್ಸ್. ಹೀರೋ ಪರ್ಫಾರ್ಮೆನ್ಸ್, ಸೂರ್ಯ ಪ್ರಖ್ಯಾತಿ ಎಂಟ್ರಿ ಸಖತ್ತಾಗಿದೆ. ಎಮೋಷನ್, ರಂಗಾಯಣ ರಘು ಮತ್ತೆ ಫ್ಯಾಮಿಲಿ ಸೆಂಟಿಮೆಂಟ್ ವರ್ಕ್ ಆಗಿದೆ. ಬಿಜಿಎಂ ಮತ್ತೆ ಡೈಲಾಗ್ಸ್, ರೋಹಿತ್ ಮ್ಯೂಸಿಕ್ ಮತ್ತೆ ಮಾಸ್ತಿ ಬೈಲಾಗ್ಸ್ ಥಿಯೇಟರ್ನಲ್ಲಿ ಶಿಲ್ಲೆ ಹೊಡಿಸುತ್ತೆ. ಮೈನಸ್ ಪಾಯಿಂಟ್ಸ್. ರನ್ನಿಂಗ್ ಟೈಮ್ ಗುರು, ಸಿನಿಮಾ ಸುಮಾರು 2 ಗಂಟೆ 48 ನಿಮಿಷ ಇದೆ. ಇದು ಸ್ವಲ್ಪ ಜಾಸ್ತಿ ಆಯಿತು ಅನ್ಸುತ್ತೆ. ಸೆಕೆಂಡ್ ಹಾಫ್ನಲ್ಲಿ ಕಥೆ ಸ್ವಲ್ಪ ಲ್ಯಾಗ್ ಹೊಡೆಯುತ್ತೆ. ಪೇಸಿಂಗ್, ಕೆಲವೊಂದು ಸೀನ್ಗಳು ರಿಪೀಟ್ ಆದ ಫೀಲಿಂಗ್ ಬರುತ್ತೆ. ಬಿಟ್ಬಿಡ್ರಿ ಅನ್ನೋ ಹಾಗೆ ಅನಿಸ್ದಿದ್ರೂ ಸ್ವಲ್ಪ ಟ್ರಿಮ್ ಮಾಡ್ಬೋದಿತ್ತು. ಫೈನಲ್ ಆಗಿ ಹೇಳಬೇಕು ಅಂದ್ರೆ, ಜೆಸಿ ದ ಯೂನಿವರ್ಸಿಟಿ ಒಂದು ಪಕ್ಕಾ ಮಾಸ್ ಎಂಟರ್ಟೈನರ್ ವಿತ್ ಎಮೋಷನಲ್ ಟಚ್. ಇದು ಬರೀ ಹುಡಿಬಡಿ ಸಿನಿಮಾ ಅಲ್ಲ, ಫ್ಯಾಮಿಲಿ ಜೊತೆ ಕೂತು ನೋಡುವಂಥ ಸಿನಿಮಾ. ಹೊಸಬ್ರ ಪ್ರಯತ್ನಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಲೇಬೇಕು. ನೀವು ಮಾಸ್ ಲವರ್ ಆಗಿದ್ರೆ, ಒಳ್ಳೆ ಬಿಲ್ಡಪ್ ಮತ್ತೆ ಸೆಂಟಿಮೆಂಟ್ ಇಷ್ಟಪಡೋರಾದ್ರೆ ಈ ವೀಕೆಂಡ್ ಈ ಸಿನಿಮಾನ ಮಿಸ್ ಮಾಡಬೇಡಿ. ಥಿಯೇಟರ್ಗೆ ಹೋಗಿ ಒಂದ್ಸಲ ದುಮ್ಮುರೋ ದುಮ್ಮು ಅಂತ ಎಂಜಾಯ್ ಮಾಡ್ಬನ್ನಿ. ಇದು ನನ್ನ ಜೆಸಿ ದ ಯೂನಿವರ್ಸಿಟಿ ರಿವ್ಯೂ. ನಿಮ್ಗೇನನ್ನಿಸ್ತು? ಕಮೆಂಟ್ ಬಾಕ್ಸಲ್ಲಿ ಹಾಕಿ ಚರ್ಚೆ ಮಾಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಂ 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 ಬೋಲು, ಬಂ 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 ಬೋ. ಜೈ ಆಂಜನೇಯ. ಲವ್ ಯು ಆಲ್.